ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಿಂದ ಸುಮಾರು 82 ಹುದ್ದೆಗಳನ್ನು ಕಾಲ್ಫಾರ್ಮನ್ನು ಮಾಡಿರ್ತಾರೆ ನೋಡಿ. ಈ ಹುದ್ದೆಗಳನ್ನು ನಾವು ಅರ್ಜಿ ಹಾಕಬೇಕಂತಂದರೆ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗ್ತದೆ ನೋಡಿ. ಓಕೆ, ಯಾರೆಲ್ಲ ಬ್ಯಾಂಕಿಂಗ್ ಎಕ್ಸಾಮ್ನ ಪ್ರಿಪೇರ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಒಂದು ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ನೀಡ್ತಾ ಇದ್ದೀನಿ ನೋಡಿ. ಈ 82 ಹುದ್ದೆಗಳನ್ನು ಯಾವ್ಯಾವ ರೀತಿ ಭಾಗವಾಗಿ ಹಂಚಿಕೆ ಮಾಡಿದ್ದಾರೆ ಅಂತಂದು ನೋಡೋಣ. ಮೊದಲನೇದಾಗಿ ವ್ಯವಸ್ಥಾಪಕರು, ಪ್ರಥಮ ದರ್ಜೆ ಸಹಾಯಕರು, ಒಟ್ಟು 22 ಹುದ್ದೆಗಳನ್ನು ಇವರು ಇಟ್ಟಿರ್ತಾರೆ. ಇವರ ಒಂದು ಸ್ಯಾಲ್ರಿ ಬಂದುಬಿಟ್ಟು 44,425ರಿಂದ 83,700 ರೂಪಾಯಿವರೆಗೂ ಇರ್ತದೆ ನೋಡಿ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಮೀಸಲಾತಿ 371J ಅನ್ವಯ 18 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಓಕೆ, ಅದರಲ್ಲಿ ಈ ವ್ಯವಸ್ಥಾಪಕರು, ಪ್ರಥಮ ದರ್ಜೆ ಸಹಾಯಕರಲ್ಲಿ 18 ಹುದ್ದೆಗಳಿದ್ದು ಅದರಲ್ಲಿ ಸಾಮಾನ್ಯಗೆ 9 ಮತ್ತು ಇತರೆ 2, ಮಹಿಳೆಯರಿಗೆ 3, ಗ್ರಾಮೀಣ ಅಭ್ಯರ್ಥಿಗಳಿಗೆ 1, ವಿಕಲಚೇತನರಿಗೆ 1. ಓಕೆ, ಈ ರೀತಿ ಏನು ಮಾಡಿದ್ರೆ ಡಿವೈಡನ್ನು ಮಾಡಿರ್ತಾರೆ. ಒಟ್ಟು 9 ಹುದ್ದೆಗಳಿವೆ. ಅದರಲ್ಲಿ ಸಾಮಾನ್ಯ, ಮಹಿಳೆ, ಗ್ರಾಮೀಣ ಮತ್ತು ವಿಕಲಚೇತನರಿಗೆ ಈ ರೀತಿ ಡಿಸ್ಟ್ರಿಬ್ಯೂಷನ್ನ ಮಾಡಿರ್ತಾರೆ. ಪರಿಶಿಷ್ಟ ಜಾತಿಯವರಿಗೆ ಅಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಕಾಣ್ತಾ ಇಲ್ಲ. ಪರಿಶಿಷ್ಟ ಜಾತಿ ಬಿ ಅವರಿಗೆ ಒಟ್ಟು 1 ಹುದ್ದೆ ಇದೆ, ಸಾಮಾನ್ಯ ಇತರಲ್ಲಿ 1 ಇದೆ. ಅದೇ ರೀತಿ ಈ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಜಾತಿ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ನೋಡಿ. ಓಕೆ, ಕಾಸ್ಟ್ ವೈಸ್. ನೆಕ್ಸ್ಟು ಈ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿ 4 ಹುದ್ದೆಗಳು ಇವೆ. ಇದರಲ್ಲಿಯೂ ಕೂಡ 4 ಹುದ್ದೆಗಳಲ್ಲಿ ಸಾಮಾನ್ಯದವರಿಗೆ 2, ಪರಿಶಿಷ್ಟ ಜಾತಿ ಎ ಅವರಿಗೆ 1, ಪಂಗಡದವರಿಗೆ 1 ಇದೆ ನೋಡಿ. ಓಕೆ, ಒಟ್ಟು 4 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ನೆಕ್ಸ್ಟು ದ್ವಿತೀಯ ದರ್ಜೆ ಸಹಾಯಕರು, ಒಟ್ಟು 28 ಪೋಸ್ಟ್ಗಳಿವೆ. ಇವ್ರದ್ದು ಸ್ಯಾಲ್ರಿ ಬಂದುಬಿಟ್ಟು 34,100 ರೂಪಾಯಿಂದ 67,600 ರೂಪಾಯಿವರೆಗೂ ಇವರ ಸ್ಯಾಲ್ರಿ ಇದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಮೀಸಲಾತಿ 371J ಅನ್ವಯ 22 ಹುದ್ದೆಗಳು ಇವೆ. ಅದರಲ್ಲಿ ಒಟ್ಟು 22 ಹುದ್ದೆಗಳಲ್ಲಿ ಸಾಮಾನ್ಯರಿಗೆ 11, ಪರಿಶಿಷ್ಟ ಜಾತಿ ಅವರಿಗೆ 1, ಪರಿಶಿಷ್ಟ ಜಾತಿ ಬಿಗೆ 1, ಸಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗ 1, 2A, 2B, 3A, 3Bಗೆ ತಲಾ 1 ಇವೆ ಮತ್ತು 2Aಗೆ 3 ಪೋಸ್ಟ್ಗಳು ಇವೆ ನೋಡಿ. ನೆಕ್ಸ್ಟು ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿ 6 ಹುದ್ದೆಗಳಿವೆ. ಓಕೆ, ಆ 6 ಹುದ್ದೆಗಳಲ್ಲಿ ಸಾಮಾನ್ಯರಿಗೆ 3 ಇವೆ ಮತ್ತು ಪ್ರವರ್ಗ 2Aಗೆ 1 ಇದೆ, ಪ್ರವರ್ಗ 3Aಗೆ 1, 3Bಗೆ 1, ಟೋಟಲ್ 6 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಓಕೆ, ನಿಮ್ಗೆ ಏನಾದರೂ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಬೇಕಾಗಿತ್ತು, PDF ಬೇಕಾಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ PDF ಅಂತಂದು ಟೈಪ್ ಮಾಡಿ, ನಾನು ಇದ್ರದ್ದು PDF ನಿಮಗೆ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟು ವಾಹನ ಚಾಲಕರು, ಇದು 1 ಪೋಸ್ಟ್ ಇದೆ. ಇವ್ರದ್ದು ಸ್ಯಾಲ್ರಿ 31,775ರಿಂದ 61,300 ರೂಪಾಯಿವರೆಗೂ ಇವರ ಸ್ಯಾಲ್ರಿ ಇರ್ತದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಮೀಸಲಾತಿ 371J ಅನ್ವಯ 1 ಹುದ್ದೆ ಖಾಲಿ ಇದೆ. ಅದು ಕೂಡ ಬಂದುಬಿಟ್ಟು ಸಾಮಾನ್ಯರಿಗೆ 1 ಹುದ್ದೆ ಖಾಲಿ ಇದೆ ನೋಡಿ. ನೆಕ್ಸ್ಟು ಕಿರಿಯ ಸೇವಕರು, 31 ಹುದ್ದೆಗಳು ಕಿರಿಯ ಸೇವಕರಿಗಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಮೀಸಲಾತಿ ಅನ್ವಯ 26 ಹುದ್ದೆಗಳು ಇರ್ತವೆ. ಇವರು ಸ್ಯಾಲ್ರಿ 29,600ರಿಂದ 52,800 ರೂಪಾಯಿವರೆಗೂ ಇದೆ. ಓಕೆ, ಅದೇ ರೀತಿ ಈ ರೀತಿ ಏನು ಕಾಸ್ಟ್ ವೈಸ್ ಪೋಸ್ಟ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ ನೋಡಿ. ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದದ ಮೀಸಲಾತಿ 5 ಹುದ್ದೆಗಳು ಕಂಡು ಬರ್ತವೆ. ಓಕೆ, ಅದು ಕೂಡ ಈ ರೀತಿ ಡಿಸ್ಟ್ರಿಬ್ಯೂಷನ್ನ ಮಾಡಿರ್ತಾರೆ. ಸಾಮಾನ್ಯ ವರ್ಗದವರಿಗೆ 3, ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಅವರಿಗೆ 1, ಪ್ರವರ್ಗ 2B ಅವರಿಗೆ 1 ಮತ್ತು ಒಟ್ಟು 5 ಪೋಸ್ಟ್ಗಳು ಮೀಸಲಿಟ್ಟಿದ್ದಾರೆ. ಅರ್ಜಿ ಶುಲ್ಕ ಪಾವತಿಸಬೇಕು ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆ. ಇದೇನು ಅಷ್ಟೇನಿಲ್ಲ, ನನ್ನ ಬ್ಯಾಂಕ್ ನೇಮಕಾತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಓಕೆ, ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡೋಣ. ಇವೆಲ್ಲ ಪೋಸ್ಟ್ಗಳಿವೆ, ಅವುಗಳ ಒಂದು ಸ್ಯಾಲ್ರಿ ನೋಡಿದ್ವಿ ಮತ್ತು ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ನೋಡಿದ್ವಿ. ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡೋಣ. ವ್ಯವಸ್ಥಾಪಕರು, ಪ್ರಥಮ ದರ್ಜೆ ಸಹಾಯಕರಿಗೆ ಕಾನೂನು ರೀತಿಯ ಸ್ಥಾಪನೆಯಾದ ವಿಶ್ವವಿದ್ಯಾಲಯ ಯಾವುದೇ ಪದವಿಯಲ್ಲಿ ತಿರುಗಡೆ ಆಗಿರಬೇಕು. ಯಾರಿಗೆ? ಪ್ರಥಮ ದರ್ಜೆ ಸಹಾಯಕರಿಗೆ.
ಮತ್ತು ಕನ್ನಡ ಓದುವ ಸಾಮರ್ಥ್ಯ ಜೊತೆಗೆ ಜ್ಞಾನ ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು, ಕನ್ನಡವನ್ನು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಓದಬೇಕು, ಬರಿಬೇಕು, ಮಾತಾಡಬೇಕು, ಇಷ್ಟು ಬರಬೇಕು ಅವರಿಗೆ ಕನ್ನಡ. ಸೊ ಕಂಪ್ಯೂಟರ್ ಜ್ಞಾನನೂ ಅವರಿಗೆ ಇರಬೇಕು. ಯಾರಿಗೆ? ಈ ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರಿಗೆ. ದ್ವಿತೀಯ ದರ್ಜೆ ಸಹಾಯಕರ ಒಂದು ಕ್ವಾಲಿಫಿಕೇಷನ್ ಏನಂತಂದರೆ ಅವರು ಕೂಡ ದ್ವಿತೀಯ PUC ಮುಗಿಸಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಉತ್ತೀರ್ಣರಾಗಿರಬೇಕು. ಅವರು ಕನ್ನಡ ಮಾತನಾಡುವ, ಬರೆಯುವ, ಓದುವ, ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಸ್ವಚ್ಛವಾಗಿ ಅರ್ಥ ಮಾಡ್ಕೋಬೇಕು ಅವರು. ಸೊ ಮತ್ತು ಕಂಪ್ಯೂಟರ್ ಜ್ಞಾನನೂ ಕೂಡ ಅವರಿಗೆ ಇರಬೇಕಾಗಿರ್ತದೆ ನೋಡಿ, ಯಾರಿಗೆ? ದ್ವಿತೀಯ ದರ್ಜೆ ಸಹಾಯಕರಿಗೆ. ನೆಕ್ಸ್ಟು ವಾಹನ ಚಾಲಕರ ಒಂದು ಕ್ವಾಲಿಫಿಕೇಷನ್ SSLCಯಲ್ಲಿ ಉತ್ತೀರ್ಣರಾಗಿರಬೇಕು, ಕನ್ನಡ ಒಂದು ಭಾಷೆಯಾಗಿ ಓದಿರಬೇಕು, ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ವಾಹನ ಚಾಲಕರು. ಸೊ ನೆಕ್ಸ್ಟು ಕಿರಿಯ ಸೇವಕರು, ಇವರು ಕೂಡ SSLCಯಲ್ಲಿ ಉತ್ತೀರ್ಣರಾಗಿರಬೇಕು, ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿರಬೇಕು. ದಿಸ್ ಇಸ್ ಆಲ್ ಅಬೌಟ್ ದಿ ಎಜುಕೇಷನ್ ಕ್ವಾಲಿಫಿಕೇಷನ್ ರಿಗಾರ್ಡಿಂಗ್ ದ ಬ್ಯಾಂಕ್ ಎಕ್ಸಾಮ್. ಓಕೆ, ಇವರು ವಯೋಮಿತಿ ಬಂದುಬಿಟ್ಟು 18 ವರ್ಷ ವಯೋಮಿತಿ ಇರಬೇಕು. ಓಕೆ, 18 ವರ್ಷಕ್ಕಿಂತ ಮೇಲ್ಪಟ್ಟವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿರುವ ಅಭ್ಯರ್ಥಿಗಳು ಗರಿಷ್ಠ 40 ವರ್ಷ ಮೀರಿರಬಾರದು ನೋಡೋರಿಗೆ. ಓಕೆ, ಹಿಂದುಳಿದ ವರ್ಗಕ್ಕೆ ಸೇರಿರುವ ಅಭ್ಯರ್ಥಿ 38 ವರ್ಷ ವಯೋಮಿತಿ ಮೀರಿರಬಾರ್ದು. ಓಕೆ, ಅಂದರೆ 2A 2B 3A 3B ವರ್ಗದವರು ಆಗಿರಬೇಕು ಅವರು. ಮತ್ತು ಇತರ ಅಭ್ಯರ್ಥಿಗಳಿಗೆ 30 ವರ್ಷ ವಯೋಮಿತಿ ಮೀರಿರಬಾರ್ದು. ಓಕೆನಾ, ಇದಿಷ್ಟು ಕ್ಲಿಯರ್ ಆಯಿತಾ? ಸೊ ಅರ್ಜಿ ಶುಲ್ಕ ಬಂದು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು ಪಾವತಿಸಬೇಕಾದ ಶುಲ್ಕ ಅಂದರೆ ಸಾಮಾನ್ಯ ಜನರು ಮತ್ತು 2A 2B 3A 3B ಅಭ್ಯರ್ಥಿಗಳು 1,000 ರೂಪಾಯಿ ಗೇಟ್ವೇ ಶುಲ್ಕ ಇದ್ದಲ್ಲಿ ಅದನ್ನು ಕೂಡ ನೀವು ತುಂಬಬೇಕಾಗಿರುತ್ತೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ವಿಕಲಚೇತನ, ಮಾಜಿ ಸೈನಿಕರು ಅವ್ರು ಏನು ಮಾಡ್ಬೇಕಂತಂದರೆ 500 ರೂಪಾಯಿ ಅವ್ರದ್ದು ಅರ್ಜಿ ಶುಲ್ಕ ಇರ್ತದೆ. ಗೇಟ್ವೇ ಇತ್ತಂತಂದರೆ ಗೇಟ್ವೇ ಕಟ್ಟಬೇಕು. ಸೊ ಅರ್ಜಿ ಹಾಗೂ ಶುಲ್ಕ ಪಾವತಿಸಲು ಪ್ರಾರಂಭದ ದಿನಾಂಕ ನೋಡಿ, ನೀವು ಅರ್ಜಿ ಯಾವಾಗ ಹಾಕಬೇಕಂತಂದರೆ 1/6/2026 ಅರ್ಜಿಯನ್ನು ಹಾಕಬೇಕು. ಅರ್ಜಿ ಮತ್ತು ಶುಲ್ಕದೊಂದಿಗೆ ಪಾವತಿಸಬೇಕಾಗಿರ್ತಕ್ಕಂತಹ ಕೊನೆಯ ದಿನಾಂಕ 30/6/2026. ಸುಮಾರು 1 ತಿಂಗಳ ಕಾಲಾವಕಾಶವನ್ನು ಅವರು ನೀಡಿರ್ತಾರೆ. DD ಅಥವಾ ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಹಾಗೂ ಇತರೆ ಮಾರ್ಗದೊಂದಿಗೆ ಶುಲ್ಕ ಪಾವತಿಸೋದಕ್ಕೆ ಅವಕಾಶ ಇರಂಗಿಲ್ಲ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಓಕೆನಾ, ಕ್ಲಿಯರ್ ಆಯಿತಾ? ಸೊ ನೆಕ್ಸ್ಟು ಆಯ್ಕೆ ವಿಧಾನ ನೋಡೋಣ. ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಇವರಿಗೆ? ಸೊ ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ನೋಡಿ. ಸೊ ಇವರಿಗೆ ಲಿಖಿತ ಪರೀಕ್ಷೆ ಇರ್ತದೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಸೊ ಲಿಖಿತ ಪರೀಕ್ಷೆ ಪಾಸ್ ಮಾಡಿದಂಥವ್ರು 1:5 ರೇಷಿಯೋಲ್ಲಿ ಅವರಿಗೆ ಇಂಟರ್ವ್ಯೂ ಕರೀತಾರೆ. 15 ಅಂಕದ ಸಂದರ್ಶನ ಇರ್ತದೆ ನೋಡಿ. ಓಕೆ, ಇಲ್ಲಿ ನೋಡಿ, ಟೋಟಲ್ಲು ಪ್ರಥಮ ದರ್ಜೆ ಸಹಾಯಕರಿಗೆ 200 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ. ಅದರಲ್ಲಿ ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಇಂಗ್ಲೀಷಿಗೆ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರ ವಿಷಯಕ್ಕೆ 50 ಅಂಕ, ಭಾರತ ಸಂವಿಧಾನಕ್ಕೆ 25, ಬ್ಯಾಂಕಿಂಗ್, ಸಮಾಜಯುಕ್ತ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25. 200 ಅಂಕದ ಈ ಪೇಪರ್ ಇರ್ತದೆ. ಇದರಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು 1:5 ಏನಾಗ್ತದೆ, ಅವರಿಗೆ ಇಂಟರ್ವ್ಯೂವನ್ನು ಕರೀತಾರೆ. 15 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ. ಇದು ಪ್ರಥಮ ದರ್ಜೆ ಸಹಾಯಕರ ಒಂದು ಲಿಖಿತ ಪರೀಕ್ಷೆ ಆಗಿರ್ತದೆ, 200 ಅಂಕದಿರ್ತದೆ. ನೆಕ್ಸ್ಟು ದ್ವಿತೀಯ ದರ್ಜೆ ಸಹಾಯಕರದು ಕೂಡ ನೋಡೋಣ. ಇವ್ರದ್ದು ಕೂಡ ಸೇಮ್, ಕನ್ನಡಕ್ಕೆ 50 ಅಂಕಗಳು, ಇಂಗ್ಲೀಷ್ಗೆ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರ ವಿಷಯಕ್ಕೆ 50, ಭಾರತ ಸಂವಿಧಾನಕ್ಕೆ 25, ಬ್ಯಾಂಕಿಂಗ್, ಸಮಾಜಯುಕ್ತ ಚಟುವಟಿಕೆಗಳಿಗೆ 25. ಒಟ್ಟು 200 ಅಂಕದ ಪೇಪರ್ ಇರ್ತದೆ. ಇದರಲ್ಲೂ ಕೂಡ ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು ಸಂದರ್ಶನಕ್ಕೆ ಸೆಲೆಕ್ಟ್ ಆಗಿ ಅಲ್ಲೂ ಆ ಸಂದರ್ಶನಕ್ಕೆ 15 ಅಂಕಗಳನ್ನು ನಿಗದಿಪಡಿಸಲಾಗಿರ್ತದೆ ನೋಡಿ. ಓಕೆ, ಸೊ ವಾಹನ ಚಾಲಕರದು ಇವ್ರದ್ದು ಯಾವ ರೀತಿ ಇದೆ ಅಂತಂದರೆ, ಇವ್ರದ್ದು ಕನ್ನಡ ಭಾಷೆ ನೋಡಿ 50 ಅಂಕಗಳು, ಸಾಮಾನ್ಯ ಜ್ಞಾನಕ್ಕೆ 50 ಅಂಕಗಳು ಇರ್ತವೆ. ಸೊ ಒಟ್ಟು 100 ಅಂಕಗಳು ಇವ್ರದ್ದು ವಾಹನ ಚಾಲಕರದು ಕ್ವಶನ್ ಪೇಪರ್ ಆಗಿರ್ತದೆ. ಸೊ ನೆಕ್ಸ್ಟು ಕಿರಿಯ ಸೇವಕರು. ಈ ಕಿರಿಯ ಸೇವಕರದು
ಇವ್ರದ್ದು ವಾಹನ ಚಾಲಕರದ್ದು ಯಾವ ರೀತಿ ಇದೆಯಲ್ಲ ಪರೀಕ್ಷೆ, ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಜ್ಞಾನಕ್ಕೆ 50 ಅಂಕ, ಒಟ್ಟು 100 ಅಂಕದ ಕ್ವಶನ್ ಪೇಪರ್ ಇರ್ತದೆ. ಇಲ್ಲಿಯೂ ಕೂಡ ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು 1:5 ಕ್ವಾಲಿಫೈಡ್ ಆಗಿ 15 ಅಂಕಗಳ ಸಂದರ್ಶನಕ್ಕೆ ಇವರು ಹೋಗ್ತಾರೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಎಕ್ಸಾಮ್ ಪ್ಯಾಟರ್ನ್ ಆಫ್ ದ ಬಳ್ಳಾರಿ DCC ಬ್ಯಾಂಕ್. ಓಕೆ, ಇದು ಎಲ್ಲ ಕೂಡ ಈ ಬಳ್ಳಾರಿ ಜಿಲ್ಲೆಯ ಒಂದು DCC ಬ್ಯಾಂಕ್ನಲ್ಲಿ ಕರೆದಿರ್ತಕ್ಕಂತಹ ನೋಟಿಫಿಕೇಷನ್ ಆಗಿರ್ತದೆ. ಸೊ ಯಾರಿಗೆಲ್ಲ ಈ ಒಂದು ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂಥ ಲಿಂಕ್ ಏನಾದರೂ ನಿಮಗೆ ಬೇಕಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತಂದು ಟೈಪ್ ಮಾಡಿ, ನಾನು ನಿಮ್ಮ ಈ ಒಂದು ಲಿಂಕನ್ನು ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ಅವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.